ಹಾಯ್ ಎಲ್ರಿಗೂ ನಮಸ್ಕಾರ. ಪಯಣ ವಿತ್ ಅನುಷಾ ಚಾನಲ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್. ಸೊ ಇದು ನನ್ನ ಫಸ್ಟ್ ಯೂಟ್ಯೂಬ್ ಲಾಂಗ್ ವಿಡಿಯೋ. ನಾನು ಎಲ್ಲಿಂದ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಅನಿಸಿದಾಗ ನನಗೆ ಈ ಪ್ಲೇಸಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ. ಅದು ಬೇರೆ ಯಾವುದೂ ಅಲ್ಲ, ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಗಿರಿನಗರ. ಸೊ ಈ ದೇವಸ್ಥಾನ ಈಗಾಗಲೇ ತುಂಬ ಜನರಿಗೆ ಗೊತ್ತಿರುತ್ತೆ. ತುಂಬ ಜನರು ಇಲ್ಲಿ ಬಂದು ಕಾಯಿನ ಕಟ್ಟಿ ಸಂಕಲ್ಪ ಮಾಡಿ ತಮ್ಮ ಎಲ್ಲ ಆಸೆಗಳನ್ನ ಈಡೇರಿಸ್ಕೊಂಡಿರೋದನ್ನು ನಾನು ನೋಡಿದ್ದೇನೆ. ಸೊ ಈ ದೇವಸ್ಥಾನ ಫಸ್ಟ್ ಸ್ಥಾಪನೆ ಆಗಿದ್ದು 1981ರಲ್ಲಿ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಈ ಆಶ್ರಮನ ಪ್ರಾರಂಭ ಮಾಡ್ತಾರೆ. ಅದಾದಮೇಲೆ ಇದು ಸುಮಾರು ವರ್ಷಗಳ ನಂತರ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಆಗಿ ಪುನರ್ ಹೆಸರನ್ನು ಪಡ್ಕೊಳ್ಳುತ್ತೆ. ಅನೇಕ ಭಕ್ತಾದಿಗಳ ಒಂದು ಆಸೆ ಅಭಿಲಾಷೆಯನ್ನು ಈಡೇರಿಸುವಂತಹ ಪುಣ್ಯ ಕ್ಷೇತ್ರ ಆಗಿ ಇವತ್ತು ಬೆಳೆದಿದೆ. ಬನ್ನಿ ಆ ಕ್ಷೇತ್ರ ಹೇಗಿದೆ ಅಂತ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿಗೆ ಬಂದು ಭಕ್ತರು ಅವರ ಬೇಡಿಕೆಗಳನ್ನೆಲ್ಲ ಈ ಕಾಯಿ ರೂಪದಲ್ಲಿ ಆಂಜನೇಯನ ಮುಂದೆ ಇಡ್ತಾರೆ. ಇಲ್ಲಿ ಕಟ್ಟಿರುವ ಎಲ್ಲ ಪ್ರತಿಯೊಂದು ಕಾಯಿಯಲ್ಲೂ ಒಬ್ಬೊಬ್ಬ ವ್ಯಕ್ತಿಯ ನೋವಿದೆ, ಅವನ ಆಸೆ ಆಕಾಂಕ್ಷೆಗಳಿದೆ. ಸೊ ಭಕ್ತಿಯಿಂದ ಇಲ್ಲಿ ಬಂದು ಕಾಯಿ ಕಟ್ಟಿ ಆಂಜನೇಯನ ವ್ರತ ಮಾಡಿ ಸಂಕಲ್ಪ ಮಾಡಿ ತಮ್ಮ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತಾರೆ. ನೀವಿಲ್ಲಿ ನೋಡಿರ್ಬೋದು, ಇಲ್ಲಿ ನೋಡಿದ್ರೆ ಸಾಧಾರಣ ನಮಗೆ ಏನಿಲ್ಲ ಅಂದರೂ 1,500ರಿಂದ 2,000 ಕಾಯಿ ಕಾಣಿಸ್ತಾ ಇದೆ. ಸೊ 1,500ರಿಂದ 2,000 ಜನ ಬಂದು ಇಲ್ಲಿ ಆಂಜನೇಯನ ಹತ್ರ ಬೇಡ್ಕೊಂಡಿರೋದು ನಮಗೆ ಗೊತ್ತಾಗ್ತಾ ಇದೆ. ಈ ವಿಡಿಯೋ ಎಲ್ಲ ನೋಡಿದ್ಮೇಲೆ ಇಲ್ಲಿಗೆ ಬಂದು ಹೇಗೆ ನಾವು ಕಾಯಿ ಕಟ್ಟಿ ವ್ರತ ಮಾಡೋದು ಅಂತ ಸುಮಾರು ಜನರಿಗೆ ಒಂದು ಡೌಟ್ ಇರುತ್ತೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ. ಸೊ ಮೊದಲನೇ ಸ್ಟೆಪ್ ಬಂದು ನೀವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಕಾಯಿನ ತೊಗೋಬೇಕು. ಕಾಯಿನ ಹೊರಗಡೆಯಿಂದ ತೊಗೊಂಡು ಬರೋ ಹಾಗೆ ಇಲ್ಲ. ಸೊ ನೀವು ಬಂದಿದ ತಕ್ಷಣ ಕೌಂಟ್ರಲ್ಲಿ ಕಾಯಿನ ಕೊಡ್ತಾರೆ. ಸೊ ಕಾಯಿನ ಕೊಟ್ಟು ನೀವು ರಿಸಿಪ್ಟನ್ನು ತೊಗೊಂಡು ಡೈರೆಕ್ಟಾಗಿ ದೇವಸ್ಥಾನದ ಒಳಗಡೆ ಬರ್ತೀರಾ. ದೇವಸ್ಥಾನದ ಒಳಗಡೆ ಬಂದು ಕುಳಿತುಕೊಂಡು ಕಾಯಿನ ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ತೀರ. ಸಂಕಲ್ಪ ಅಂತಂದರೆ ಸೊ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದನ್ನು ಆಂಜನೇಯನ ಮುಂದೆ ನೀವು ಇಡ್ತೀರಾ. ಸೊ ಇಲ್ಲಿನ ಅರ್ಚಕರು ನಿಮಗೆ ಏನೇನು ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಾರೆ. ಇದು ನೀವು ದೇವಸ್ಥಾನದಲ್ಲಿ ಮಾಡಬೇಕಾಗಿರುವಂತಹ ನಿಯಮ. ಹೊರಗಡೆ ಇರೋ ಕಾಯಿನ ಒಳಗಡೆ ತಂದು ಆಂಜನೇಯನ ಮುಂದೆ ಇಟ್ಟು ನೀವು ನಿಮ್ಮ ಬೇಡಿಕೆಯನ್ನು ಹೇಳ್ಕೊಂಡು ಸಂಕಲ್ಪ ಮಾಡಬೇಕು. ಅದಾದ ನಂತರ ನೀವು ಆ ಕಾಯಿಯನ್ನು ಹಿಡಿದು 3 ಪ್ರದಕ್ಷಿಣೆಯನ್ನು ಬಂದು ಸೊ ನಿಮಗೆ ಆ ರಿಸಿಪ್ಟಲ್ಲಿ ನೀವು ಯಾವ ಸೆಕ್ಷನ್ಗೆ ಹೋಗಿ ಕಾಯಿ ಕಟ್ಟಬೇಕು ಅನ್ನೋದನ್ನು ಡೀಟೇಲ್ ಆಗಿ ಬರೆದಿರ್ತಾರೆ. ಇಲ್ಲಿ ಎ ಇಂದ ನನಗೆ ಗೊತ್ತಿರೋ ಹಾಗೆ MN ತನಕ ಮೋಸ್ಟ್ಲಿ ಸೆಕ್ಷನ್ಸ್ ಇದೆ. ಸೊ ಆ ಸೆಕ್ಷನ್ಗೆ ಹೋಗಿ ನಿಮಗೆ ಕೊಟ್ಟಿರೋ ಕಾಯಿನ ನೀವು ಹೋಗಿ ಕಟ್ಟಬೇಕು. ಇದು ನೀವು ದೇವಸ್ಥಾನದಲ್ಲಿ ಮಾಡಬೇಕಾಗಿರುವಂತಹ ಮೊದಲನೇ ಕೆಲಸ. ಸೊ ಅದಾದಮೇಲೆ ನೀವು ಮನೆಗೆ ಹೋಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಒಂದು ರಕ್ಷಾ ದಾರವನ್ನು ಕೊಡ್ತಾರೆ. ಅದು ಆರೆಂಜ್ ಕಲರಲ್ಲಿರುತ್ತೆ. ಅದನ್ನು ನೀವು ದೇವಸ್ಥಾನದಲ್ಲೇ ಕಟ್ಕೊಳ್ತೀರಾ. ಮನೆಗೆ ಹೋಗಿ ನೀವು 16 ದಿನ, ಸೊ ಈ ವ್ರತ ಬಂದು 16 ದಿನದಾಗಿರುತ್ತೆ. 16 ದಿನ ನೀವು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲೀಸನ ಹೇಳಬೇಕು. ಹನುಮಾನ್ ಚಾಲೀಸನ ನಿಮಗೆ ಹೇಳಲಿಕ್ಕೆ ಆಗಲಿಲ್ಲ ಅಂತ ಅಂದರೆ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋಭವ ಅನ್ನುವ ಈ ಮಂತ್ರವನ್ನು 108 ಬಾರಿ ನೀವು ಇದನ್ನು ಪಠಿಸಬೇಕು ಬೆಳಿಗ್ಗೆ ಮತ್ತು ಸಂಜೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ ಸಮಯದಲ್ಲಿ ಅಂದರೆ 16 ದಿನದ ವ್ರತದ ಸಮಯದಲ್ಲಿ ನೀವು ಯಾವುದೇ ರೀತಿಯ ಮಾಂಸಾಹಾರ, ಧೂಮಪಾನ, ಮದ್ಯಪಾನ ಯಾವುದೂ ಮಾಡೋ ಹಾಗಿಲ್ಲ. ಬರೀ ಸಾತ್ವಿಕ ಆಹಾರವನ್ನು ಮಾತ್ರ ನೀವು ಸೇವಿಸಬೇಕಾಗುತ್ತೆ. 16 ದಿನ ತುಂಬ ಕಟ್ಟುನಿಟ್ಟಾಗಿ ಈ ವ್ರತವನ್ನು ಮಾಡಬೇಕು. ಈ 16 ದಿನದ ವ್ರತದಲ್ಲಿ ಈ 16 ದಿನಗಳಲ್ಲಿ ಯಾವುದಾದ್ರೂ 4 ದಿನ ಬಂದು ನೀವು ಆಂಜನೇಯನಿಗೆ 16 ಪ್ರದಕ್ಷಿಣೆಯನ್ನು ಮಾಡಬೇಕು. ಇದು 3ನೇ ನಿಯಮ. ಸೊ ಅದು ಯಾವ 4 ದಿನ ಬೇಕಾದರೂ ಆಗಿರಬಹುದು. ನೀವು ಯಾವಾಗ ಫ್ರೀ ಇರ್ತೀರ ಆ ಟೈಮಲ್ಲಿ ಬಂದು
16 ದಿನದ ವ್ರತದಲ್ಲಿ 4 ದಿನ ನೀವು ಆಂಜನೇಯನಿಗೆ 16 ಪ್ರದಕ್ಷಿಣೆಯನ್ನು ಮಾಡಬೇಕು. ಮುಂಚೆ ಎಲ್ಲ 41 ಪ್ರದಕ್ಷಿಣೆಯನ್ನು ನಾವು ಹಾಕ್ತಾಯಿದ್ವಿ. ಇವಾಗ ತುಂಬ ಜನ ಬರ್ತಿರೋದ್ರಿಂದ ಅದನ್ನು ರೆಡ್ಯೂಸ್ ಮಾಡಿ 16 ರೌಂಡ್ ಅಂತ ಮಾಡಿದ್ದಾರೆ. ಸೊ ನೀವು ಇವಾಗ ನೋಡ್ತಿರ್ಬೋದು ಎಷ್ಟು ಜನರು, ಎಷ್ಟು ಭಕ್ತಾದಿಗಳು ಕಾಯಿಗಳನ್ನ ಕಟ್ಟಿದ್ದಾರೆ ಅಂತ. ನಿಮ್ಗೊಂದು ಡೌಟ್ ಬರ್ಬೋದು, ಇವಾಗ ನಾವು ಕಾಯಿ ಕಟ್ಟಿರ್ತೀವಿ, ನಮ್ಮ ಕಾಯಿನೇ ಇದು ಅಂತ ಹೆಂಗೆ ನಮಗೆ ನಾವು ಕಂಡುಹಿಡಿಯೋದು ಇಷ್ಟೊಂದು ಕಾಯಿನಲ್ಲಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ನಿಮಗೆ ಇಲ್ಲಿ ನೋಡಿದ್ರೆ ಸೊ ಒಂದೊಂದು ಕಾಯಿ ಮೇಲೆ ಒಂದೊಂದು ನಂಬರ್ ಕೊಟ್ಟಿರ್ತಾರೆ. ಸೊ ನೀವು ಯಾವ ಡೇಟಲ್ಲಿ ಕಟ್ಟಿರೋದು ಅಂತ ಕೂಡ ಆ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ನಂಬರ್ನ ನೀವು ನೋಟ್ ಮಾಡಿಟ್ಕೊಂಡ್ರೆ, ನಿಮಗೆ ಯಾವ ಸೆಕ್ಷನಲ್ಲಿ ಕಟ್ಟಿದ್ದೀರಾ ಅಂತ ಅದನ್ನು ನೋಟ್ ಮಾಡಿಟ್ಕೊಂಡ್ರೆ, ಯಾವ ಡೇಟು ಅಂತ ನೀವು ನೋಡಿಕೊಂಡ್ರೆ ಸೊ ನಿಮ್ಮ ಕಾಯಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಿ ಮನೆಗೆ ತೊಗೊಂಡು ಹೋಗಿ. ನಿಮ್ಮದು 16ನೇ ದಿನ ನಿಮ್ಮ ವ್ರತ ಕಂಪ್ಲೀಟ್ ಆಗಿದ ತಕ್ಷಣ ನೀವು ವ್ರತನ ಹೇಗೆ ಮುಗಿಸ್ಬೇಕು ಅಂತ ಹೇಳಿದ್ರೆ, ಸೊ 16ನೇ ದಿನ ನೀವು ಬಂದು ನೀವು ಕಟ್ಟಿರೋ ಕಾಯಿನ ಬಿಚ್ಕೊಂಡು ಹೋಗಿ ಒಳಗಡೆ ಕೂತ್ಕೊಂಡು ಮತ್ತೆ ಆಂಜನೇಯನ ಮುಂದೆ ಸಂಕಲ್ಪ ಮಾಡಬೇಕು. ಅದನ್ನು ಅರ್ಚಕರು ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ನೀವು ಕಾಯಿನ ಮನೆಗೆ ತೊಗೊಂಡೋಗಿ ಆ ದಿನ ಪೂರ್ತಿ ಅದನ್ನು ನಿಮ್ಮ ಮನೆ ದೇವ್ರ ಮನೆಯಲ್ಲಿಟ್ಟು ನಂತರ ಸಿಹಿಯನ್ನು ಮಾಡಿ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ನೀವು ಇದನ್ನು ಹಂಚಬೇಕು. ನೀವು ಇದನ್ನು ನಿಯಮ ನಿಷ್ಠೆಯಿಂದ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ಆಂಜನೇಯ ಸ್ವಾಮಿ ನಿಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸ್ತಾನೆ. ಕೆಫೆ ಕಾರ್ಯಸಿದ್ಧಿ ಒಳಗಡೆ ಸೊ ಎಷ್ಟು ಒಂಥರ ಆ ವೈಬೇ ತುಂಬ ಚೆನ್ನಾಗಿದೆ ಇದರೊಳಗಡೆ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇ ತುಂಬ ಮೈಲಿಗೆಯಿಂದ ಮಾಡಿರುವಂತಹ ಒಂದು ಫುಡ್ ನಿಮಗೆ ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಸೊ ಇವಾಗ ನಾವು ಕೆಫೆ ಕಾರ್ಯಸಿದ್ಧಿ ಒಳಗಡೆ ಇದ್ದೀವಿ. ಸೊ ಇಲ್ಲಿರುವ ಮ್ಯಾನೇಜ್ಮೆಂಟ್ ಅಲ್ಲ ಸರ್ ನೀವು? ಸರ್ ನಿಮ್ಮ ಹೆಸರು? ರಮೇಶ್ ಅಂತೇಳಿ ಸರ್. ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವ ಟೈಮಿಂದ ಯಾವ ಟೈಮ್ ತನಕ ಇರುತ್ತೆ? 7:30 ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ವೆರೈಟೀಸ್ ಮಾಡ್ತೀವಿ. ಹೌದು ಸರ್ ಇಲ್ಲಿನ ವಿಶೇಷತೆ ಏನು ಅಂದರೆ ನಾವು ಹೊರಗಡೆ ತಿನ್ನೋ ಫುಡ್ಡಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇರುತ್ತೆ. ಹೌದು. ಸೊ ಇಲ್ಲಿನ ವಿಶೇಷತೆ ಏನು? ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಲ್ಲ. ಹೌದು. ಸೊ ತುಂಬ ರುಚಿಯಾಗಿ ಮಾಡ್ತೀವಿ. ಕೊಡ್ತೀವಿ. ಹೌದು. ಸರ್ ಮಧ್ಯಾಹ್ನ ಊಟ ಹೇಗೆ ಸರ್? ಮಧ್ಯಾಹ್ನ ಊಟ ಮಾಮೂಲಿ ಮೆನು ಏನು ಬರುತ್ತೆ ಮಧ್ಯಾಹ್ನ ಅದ್ರ ಪ್ರಕಾರ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ? ಮಧ್ಯಾಹ್ನ ವೇಳೆ ಅಂದರೆ ನಮಗೆ ಒಂದು 5:30 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 6 ಗಂಟೆ ಮಧ್ಯಾಹ್ನ? ಸಂಜೆ ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಆಗುತ್ತೆ. 1 ಗಂಟೆ ಕ್ಲೋಸ್ ಆಗುತ್ತೆ. 1 ಗಂಟೆ ಸಂಜೆ ಕ್ಲೋಸ್ 6 ಆಗುತ್ತೆ. ಗಂಟೆಯಿಂದ ಸಂಜೆ 6 ಗಂಟೆಯಿಂದ ಮತ್ತೆ ಓನ್ಲಿ ಸಂಜೆ ಅಂದರೆ ನೀವು ಸ್ನ್ಯಾಕ್ಸ್ ಮಾತ್ರ ಕೊಡೋದಾ ಅಥವಾ ಇಡ್ಲಿ ವಡೆ ಆ ಥರದ್ದೆಲ್ಲ ಸಿಗುತ್ತೆ. ಇಡ್ಲಿ ವಡೆನೂ ಸಿಗುತ್ತೆ. ಓಕೆ ಸರ್. ಇದು ಸ್ಟಾರ್ಟ್ ಆಗಿ ನಾವು ಮುಂಚೆ ಬರುವಾಗ ಕೆಫೆ ಕಾರ್ಯಸಿದ್ಧಿ ಇರಲಿಲ್ಲ ಸರ್. ಹೌದು. ಇದು ಸ್ಟಾರ್ಟ್ ಆಗಿ ಎಷ್ಟು ಟೈಮ್ ಆಗಿದೆ? ಇದು ಸ್ಟಾರ್ಟ್ ಆಗಿ ಒಂದು 4 ದಿವಸ ಆಗಿದೆ. 4 ಡೇಸ್ ಆಗಿದೆ. 4 ಡೇಸ್ ಆಗಿದೆ ಸರ್. ಥ್ಯಾಂಕ್ ಯು. ಬಲ, ಬುದ್ಧಿ, ವಿದ್ಯಾ, ದೇಹುಮೋಹಿ ಎಂಬ ಪ್ರಾರ್ಥನೆಯೊಂದಿಗೆ ನಾವೆಲ್ಲರೂ ಆಂಜನೇಯನನ್ನು ಆರಾಧಿಸೋಣ. ಸೊ ನಿಮ್ಮೆಲ್ಲರ ಜೀವನದ ಎಲ್ಲ ಕಾರ್ಯಗಳು ಸಿದ್ಧಿಯಾಗಲಿ. ಸೊ ಇಲ್ಲಿಗೆ ಬಂದು ಇನ್ನು ಯಾರ್ಯಾರು ಸಂಕಲ್ಪವನ್ನು ಮಾಡಿಲ್ಲ, ನಿಮ್ಮ ಆಸೆಗಳು ಏನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಇಲ್ಲಿಗೆ ಬಂದು ಆಂಜನೇಯನಲ್ಲಿ ಬೇಡ್ಕೊಳ್ಬೋದು. ಕಾಯಿ ಕಟ್ಟಿ ಸಂಕಲ್ಪವನ್ನು ಮಾಡಿ ನಿಮ್ಮ ಆಸೆಯನ್ನು ಇಲ್ಲಿ ಬಂದು ಈಡೇರಿಸ್ಕೊಳ್ಬೋದು. ಸೊ ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದನ್ನು ಆಂಜನೇಯ ಮಾಡಲಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಸೊ ಪಯಣ ವಿತ್ ಅನುಷಾ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.